ಅನೀಸಿ ಅನ್ನಿಸ್ತಾ ಇದೆ. ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ. ತುಂಬ ಚಳಿ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಬಾಡಿನೂ ಫುಲ್ಲು ಒಂದು ಸ್ವಲ್ಪ ಅನೀಸಿ ಅನ್ನಿಸ್ತಾ ಇದೆ. ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ. ಆ್ಯಂಡ್ ಬಿಫೋರ್ ಎಸ್ಟರ್ಡೇ ಎಲ್ಲ ಸ್ವಲ್ಪ ಮೈಸೂರಿಗೆ ಟ್ರಾವೆಲ್ ಮಾಡಿದ್ದೆ. ಸೊ ಅದಕ್ಕೆ ಅಲ್ಲೆಲ್ಲ ಫಂಕ್ಷನ್ ಫುಡ್ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬಾಡಿನೂ ಸ್ವಲ್ಪ ಲೈಟಾಗಿ ಫೀಲ್ ಆಗುತ್ತೆ. ಇವಾಗ ಕಷಾಯ ಮಾಡ್ತೀನಿ. ಫಸ್ಟ್ಲಿ ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಮ್ ಲೆಟ್ಸ್ ಸ್ಟಾರ್ಟ್ ಟುಡೇ ವ್ಲಾಗ್. ಒಂದು ದೊಡ್ಡ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ವಾಟರ್ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕೆಲವೊಂದು ಸಾಂಬಾರು ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಬೇಕು. ನಾನು ಯಾವುದೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ 2 ಏಲಕ್ಕಿ, 1/4 ಸ್ಪೂನ್ ಆಗೋಷ್ಟು ಮೆಣಸು ಆ್ಯಂಡ್ 1/4 ಸ್ಪೂನ್ ಆಗೋಷ್ಟು ಜೀರಿಗೆ, ಚಿಟಿಕೆ ಅರಿಶಿನ ಪುಡಿ, 1 ಚಕ್ಕೆ, 3 ಲವಂಗ, 1 ಸ್ಟಾರ್ ಮೊಗ್ಗು, 1 ಪಲಾವ್ ಎಲೆ, 1 ಮರಾಠ ಮೊಗ್ಗು, ಸ್ವಲ್ಪ ಬೆಲ್ಲ ಆ್ಯಂಡ್ ಸ್ವಲ್ಪ ಶುಂಠಿ ಸ್ವಲ್ಪ ಚಚ್ಕೊಳ್ಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ನಾನು 3/4 ಗ್ಲಾಸ್ ಆಫ್ ವಾಟರ್ ತೊಗೊಂಡಿರೋದು. ಅದು ಒಂದು 1/2 ಗ್ಲಾಸ್ ಕಪ್ ಬರೋ ಥರ ನಾನು ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದಿದಾಗ ಅದರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇದು ಒಂದು ಹಾರ್ಡ್ಲಿ 5 to 6 ಮಿನಿಟ್ಸ್ ತಗೊಳುತ್ತೆ. ರೆಡಿಯಾಗಿದೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಇದರ ಅರೋಮಾ ಎಕ್ಸಲೆಂಟ್ ಗೈಸ್. ನೀವು ಮನೇಲಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮಾರ್ನಿಂಗು ಈ ಥರ ಚಿಲ್ ವೆದರಲ್ಲಿ ಇದನ್ನು ಕುಡಿತಾ ಇದ್ದರೆ ಬಾಡಿ ಸ್ವಲ್ಪ ವಾರ್ಮ್ ಆಗಿ ಒಂಥರ ಫ್ರೆಶ್ ಅಪ್ ಆಗುತ್ತೆ. ನಾನು ಯಾವಾಗಾದರೂ ನನಗೆ ಅನೀಸಿ ಅನಿಸಿದಾಗ ಆ್ಯಂಡ್ ಹೆವಿ ಅಂತ ಫೀಲ್ ಆಗ್ತಾ ಇದ್ದಾಗ ಇದನ್ನು ಮಾಡ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಅವಾಗ ಆ್ಯಕ್ಟಿವ್ ಅಂತ ಅನಿಸುತ್ತೆ. ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಕಪ್ ಆಫ್ ಟೀ ಆರ್ ಕಾಫಿ ಇದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ನಾವು ಯೂಸ್ ಮಾಡಿರೋ ಸಾಂಬಾರು ಪದಾರ್ಥ ಎಲ್ಲ ಮೆಡಿಸಿನ್ ಪ್ರಾಪರ್ಟಿ ಇರುವಂಥದ್ದು. ಸೊ ಡೆಫಿನೆಟ್ಲಿ ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್ ವಿ ಕ್ಯಾನ್ ಕನ್ಸ್ಯೂಮ್. ಕೆಮ್ಮು ಶೀತ ಎಲ್ಲ ಇದ್ದರೆ ಆಫನ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ. ಎಲ್ಲದಕ್ಕೂ ಮೆಡಿಕೇಷನ್ಸು ಡಾಕ್ಟರು ಎಲ್ಲ ಡಿಪೆಂಡ್ ಆಗಬಾರ್ದು. ಈ ಥರ ಹೋಮ್ಲಿ ಯಾವುದು ನ್ಯಾಚುರಲ್ ಥಿಂಗ್ಸ್ ಇದೆ ಅದನ್ನು ಮಾಡಿಕೊಂಡು ಕನ್ಸ್ಯೂಮ್ ಮಾಡಬೇಕು. ಮಕ್ಳಿಗೂ ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ನಾನು ನನ್ನ ಬೇಬಿಗೆ ವೀಕೆಂಡಲ್ಲಿ ಈ ಥರ 1 ಟೈಮ್ ಮಾಡಿಕೊಡ್ತೀನಿ. ಅವಳು ಇಷ್ಟಪಟ್ಟು ಕುಡಿತಾಳೆ. ಬ್ಲ್ಯಾಕ್ ಕಾಫಿ ಅಂತ ಹೇಳಿಬಿಟ್ಟು. ಬ್ಲ್ಯಾಕ್ ಕಾಫಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಕಷಾಯ ಫುಲ್ಲು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಎಮ್ಮಿ ಒಂಥರ ಜ್ಯೂಸ್ ಥರ ಕಾಣಿಸುತ್ತೆ. ನನ್ನ ಬೇಬಿಗೂ ಇದು ಇಷ್ಟ ಆಗುತ್ತೆ. ಇದನ್ನು ಕುಡಿದ್ಮೇಲೆ ಐ ಫೀಲ್ ಬೆಟರ್ ಆ್ಯಂಡ್ ಎನರ್ಜೆಟಿಕ್. ಗಾಯ್ಸ್, ಇವತ್ತು ನನ್ನ ಬೇಬಿ ಸ್ಕೂಲ್ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇದೆ. ಸೊ ಅವರು ಹೇಳಿದಾಳೆ ಸ್ನ್ಯಾಕ್ಸ್ಗೆ ಕೇಕ್ ಮತ್ತು ಕುಕ್ಕೀಸ್ ಇಡಬೇಕು ಅಂತ. ಆಚೆ ಕಡೆಯಿಂದ ಗೋಧಿ ಮತ್ತು ಬೆಲ್ಲದಿಂದ ಮಾಡಿರುವಂಥ ಕುಕ್ಕೀಸು ಆ್ಯಂಡ್ ಹೆಲ್ದಿ ಕೇಕ್ ತರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನಾವು ಮೈಸೂರಿಗೆ ಹೋಗಿದ್ದು ಬರೋದೇ ಲೇಟ್ ಆಗೋಗ್ತು. ಸೊ ಅದಕ್ಕೆ ನಮ್ಮ ಅಣ್ಣ ಕೇಕು ಮತ್ತು ಕುಕ್ಕೀಸ್ ತಂದು ಕೊಟ್ಟ. ಅದನ್ನೇ ಬೇಬಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಲೆಟ್ಸ್ ಕಮ್ ಟು ದಿ ಮೇನ್ ಕುಕ್ಕಿಂಗ್ ಪಾರ್ಟ್ ನಾವು. ಪಾಲಕ್ ಸೊಪ್ಪನ್ನ ನಾನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 hour ನೆನ್ಕೊಂಡಿದ್ದೆ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. 1-2 ಟೈಮ್ಸ್ ವಾಶ್ ಮಾಡಿಕೊಂಡ್ರೆ ಸಾಕು. ತಾಯಂದಿರು ಆಗಿಬಿಟ್ರೆ ಸಾಕು. ಮನೇಲಿ ಮಾಡೋ ಅಡುಗೆನ ಮಗು ತಿಂದ್ರೇ ಸ್ಯಾಟಿಸ್ಫ್ಯಾಕ್ಷನು. ಇಲ್ಲ ಅಂದರೆ ತುಂಬ ಎಡ್ಬೇಕಂತ ಅನಿಸುತ್ತೆ. ಸೊಪ್ಪನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ರೆಸಿಪೀಸ್ ಎಲ್ಲ ಮಾಡ್ಬೋದು.
ನಾರ್ಮಲು ಒಂದೇ ಥರ ಮಸೊಪ್ಪು ಪಪ್ಪು ಇದನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಬೋರ್ ಆಗಿಬಿಡುತ್ತೆ. ಎಲ್ಲ ತಾಯಂದ್ರಿಗೂ ಬಿಗ್ ಚಾಲೆಂಜಸ್ ಅಂತ ಹೇಳಿದ್ರೆ ಮಗುಗೆ ಊಟ ಮಾಡಿಸೋದು. ಅದೇ ಥರ ನನಗೂ ನಾನು ಯಾವಾಗಲೂ ಈ ಥರ ಅಥೆಂಟಿಕ್ ಆಗಿರೋದು, ಟೇಸ್ಟಿ ಆಗಿರೋದು, ಹೆಲ್ದಿ ಆಗಿರೋದನ್ನು ಇನ್ನೋವೇಷನ್ ಮಾಡಿ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ಪಾಲಕ್ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಇದಕ್ಕೆ ಬೇಕಾಗಿರುವಂಥದ್ದು ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾರೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ದೆನ್ ಇದನ್ನ ಮಾಡಿರುವಂಥ ನಮ್ಮಂಥ ತಾಯಂದಿರು ಫುಲ್ಲು ಹ್ಯಾಪಿ ಆಗ್ತೀವಿ, ಯಾಕೆಂದರೆ ಹೆಲ್ದಿ ಫುಡ್ ಎಲ್ಲರೂ ಕನ್ಸ್ಯೂಮ್ ಮಾಡಿದ್ರು ಅಂತ. ಗಾಯ್ಸ್, 3-4 ಗ್ರೀನ್ ಚಿಲ್ಲಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 1 ಕಟ್ ಅಷ್ಟು ಪಾಲಕ್ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡಬೇಕು, ನೀರೆಲ್ಲ ಸುಣ್ಕೋಬೇಕು, ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ಇದ್ರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾನು ಎವ್ರಿ ಟೈಮ್ ನನ್ನ ಮಗುನ ಮನಸ್ಸಲ್ಲಿ ಇಟ್ಕೊಂಡು ಅಡುಗೆ ಪ್ರಿಪೇರ್ ಮಾಡೋದು. ಇದನ್ನು ನಾನು ನನ್ನ ತುಂಬ ವ್ಲಾಗ್ಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸರಿಯಾದ ಪೋಷಕಾಂಶ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಈ ಥರ ಒಳ್ಳೆ ಫುಡ್ ತಿಂತಾ ಇದ್ದಾರೆ ಅನ್ನೋಗ್ಲೇ ಗೊತ್ತಾಗೋದು. ನನ್ನ ಬೇಬಿ ಸೊಪ್ಪಿನ ಪಲ್ಯ, ಕಾಳು ಪಲ್ಯ ಯೂಶ್ವಲಿ ಎಲ್ಲನೂ ತಿಂತಾಳೆ. ವೆರಿ ರೇರ್ಲಿ ಅವಳು ರಿಜೆಕ್ಟ್ ಮಾಡೋದು. ಬಟ್ ನನಗೆ ಡಿಫ್ರೆಂಟಾಗಿ ಟ್ರೈ ಮಾಡಿ ಅದನ್ನು ನಮ್ಮ ಬೇಬಿಗೆ ಕೊಡೋದು ಅಂದರೆ ತುಂಬ ಇಷ್ಟ. ಇದರಿಂದ ಬೇಬಿನೂ ಕ್ಯೂರಿಯಸ್ ಆಗಿರುತ್ತೆ ಆ್ಯಂಡ್ ಎಂಜಾಯ್ ಮಾಡ್ತಾಳೆ. ಗಾಯ್ಸ್, ಇವಾಗ ಮಸಾಲೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶುಂಠಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, 1 ಚಕ್ಕೆ, 3 ಲವಂಗ, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟೇ ಮಸಾಲ ಐಟಮ್ಸ್. ತುಂಬ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸು. ಈ ಶುಂಠಿ ಬೆಳ್ಳುಳ್ಳಿ ಇದು ಕ್ವಾಂಟಿಟಿ ವೈಸು ಕೂಡ ತುಂಬ ಕಡಿಮೆನೇ ತೊಗೊಬೇಕು, ಏಕೆಂದರೆ ಈ ಪಲಾವು ತುಂಬ ಲೈಟಾಗಿರಬೇಕು, ಆವಾಗಲೇ ಅದರ ಟೇಸ್ಟ್ ಚೆನ್ನಾಗಿರೋದು. ಯೂಶ್ವಲಿ ನಾವು 1 ಗ್ಲಾಸ್ ಆಫ್ ಪಲಾವ್ ಮಾಡಬೇಕು ಅಂತ ಹೇಳಿದ್ರೆ 1 ಇಂಚ್ ಆಫ್ ಶುಂಠಿ ತೊಗೊಂಡು 2 ಬೆಳ್ಳುಳ್ಳಿ ತೊಗೊತಾ ಇದ್ದೆ. ಬಟ್ ಇವಾಗ ಆ ಥರ ಅಲ್ಲ, ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. 1 ಗ್ಲಾಸ್ ಆಫ್ ರೈಸ್ ತೊಗೊಂಡು ಅದನ್ನು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬಿಗ್ ಆನಿಯನ್ ತೊಗೊಂಡು ಅದನ್ನು ಉಪ್ಪಿಟ್ಟು ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಅವರೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನವಿಲು ಕೋಸಿಲ್ಲ, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇದನ್ನು ಪನ್ನೀರು ಆ್ಯಂಡ್ ಮಶ್ರೂಮು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆಗಿದ್ಮೇಲೆ ಪಲಾವ್ ಐಟಮ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಚಕ್ಕೆ, 3 ಲವಂಗ, 1 ಮರಾಠ ಮೊಗ್ಗು, 1 ಸ್ಟಾರ್ ಮೊಗ್ಗು, ಪಲಾವ್ ಎಲೆ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಆನಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು ಪಿಂಕಿಶ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ಆಮೇಲಿಂದ ಇದಕ್ಕೆ ಅವರೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ವೆಜಿಟೇಬಲ್ಸ್ನ ತುಂಬ ಹೊತ್ತು ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಹಾರ್ಡ್ಲಿ 30 to 40 ಸೆಕೆಂಡ್ಸ್ ಆದರೆ ಸಾಕು. ಈ ಪಲಾವ್ ಟೇಸ್ಟ್ ಬರೋದಕ್ಕೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ.
ಅದು ಧನಿಯಾ ಪೌಡರು. ಆ್ಯಕ್ಚುಲಿ ಧನಿಯಾ ಪೌಡರ್ನ ಮನೇಲೇ ಮಾಡ್ಕೊಳ್ಳೋದು ಬೆಸ್ಟು. 1 ಸ್ಪೂನ್ ಆಫ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಅಂಗಡಿಯಿಂದ ತರೋ ಎಲ್ಲ ಪೌಡರ್ಗೂ ಟೇಸ್ಟಿಂಗ್ ಪೌಡರ್ನ ಆ್ಯಡ್ ಮಾಡಿರ್ತಾರೆ. ಸೊ ಬೆಟರ್ ಟು ಪ್ರಿಪೇರ್ ಅಟ್ ಹೋಮ್ ಓನ್ಲಿ. ಗೈಸ್, ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಾಗಿದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒನ್ ಮೋರ್ ಸೀಕ್ರೆಟ್ ಆಫ್ ದಿಸ್ ಡಿಶ್ ಏನು ಗೊತ್ತಾ? ಈ ಮಸಾಲೆನ ನಾವು ನೀಟಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ್ಯಂಡ್ ಅದೇ ಆಯಿಲ್ ಬಿಟ್ಕೊಳ್ತಾ ಇರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಪಲಾವ್ ಒಂಥರ ಸ್ಮೆಲ್ ಅಂತ ಅನಿಸುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಈ ಥರ ನಾವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆವಾಗ ಏನು ಫೀಲ್ ಆಗೋದಿಲ್ಲ, ತುಂಬ ಟೇಸ್ಟಿ ಅಂತ ಅನಿಸುತ್ತೆ. ಮನೇಲಿ ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು, ಬಿಸಿಬೇಳೆ ಪೌಡರು ಮನೇಲೇ ಮಾಡ್ಕೋಬೇಕು ಅಂದ್ಕೊತಾ ಇದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಾಡಿಟ್ಕೊತೀನಿ, ಅಂದರೆ 1 ಮಂತ್ಗಾಗೋಷ್ಟು. ಏಕೆಂದರೆ ತುಂಬ ಮಾಡಿಟ್ಕೊಂಡ್ಬಿಟ್ರೆ ಅದ್ರ ಟೇಸ್ಟ್ ಚೆನ್ನಾಗಿರಲ್ಲ. ತಪ್ಪುಗಳನ್ನ ಮಾಡಿರ್ತೀವಿ, ಆದರೆ ಅದೇ ತಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅರ್ಥ ಇರೋದಿಲ್ಲ. ಸೊ ಆದಷ್ಟು ನಮ್ಮ ತಪ್ಪನ್ನು ಕರೆಕ್ಷನ್ ಮಾಡ್ಕೊತಾ ಇರಬೇಕು. ಅದೇ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಗೈಸ್, ಆಯಿಲೆಲ್ಲ ಬಿಟ್ಕೊಂಡಾಗಿತ್ತು. ಸೊ ಇದಕ್ಕೆ 2 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಆ್ಯಂಡ್ ಸೈಡಲ್ಲೆಲ್ಲ ಇರೋದನ್ನೆಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಇದು ಸೊಪ್ಪಲ್ವಾ, ಎಲ್ಲ ಕಡೆ ಮೆತ್ಕೊಂಡ್ಬಿಟ್ಟಿತ್ತು. ಇವಾಗ ರುಚಿಗೆ ತಕ್ಕಷ್ಟು ಆರ್ಗ್ಯಾನಿಕ್ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ಪ್ಲೇಟಿಂದ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬೇಗ ಕುದಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಯೂಶ್ವಲಿ ಎಲ್ಲ ಪಲಾವ್ಗೂ ಅಷ್ಟೇ ನಾನು ಸೋಕ್ ಮಾಡೇ ಮಾಡ್ತೀನಿ ರೈಸ್ನ. ಇದರಿಂದ ಸಾಫ್ಟಾಗಿ ಆಗುತ್ತೆ ಆ್ಯಂಡ್ ಬಾಕ್ಸ್ಗೂ ಕೂಡ ಆಫ್ಟರ್ನೂನ್ ಆದ್ರೂ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಆರ್ ಅಬ್ಸರ್ವಿಂಗ್. ಖಾರ ಮಸಾಲ ಐಟಮ್ ಎಲ್ಲ ಇದೆ. ಸಾಲ್ಟ್ ಕೂಡ ಆ್ಯಡ್ ಮಾಡಾಯಿತು. ಹುಳಿಗೆ ಏನು ಆ್ಯಡ್ ಮಾಡಲಿಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಅದನ್ನು ಆ್ಯಡ್ ಮಾಡ್ತೀನಿ. ಆದರೆ ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ರೆಗ್ಯುಲರ್ ಪಲಾವ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಹುಳಿಗೋಸ್ಕರ ಅರ್ಧ ನಿಂಬೆ ಹೋಳು ರಸನ ಹಾಕ್ತಾ ಇದ್ದೀನಿ. ನೋಡಿ, ಇದು ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನಮ್ಮ ಮನೇಲಿ ನಾವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀವಿ ಈ ಪಲಾವ್ ಮಾಡಿದಾಗ. ಈ ನಿಂಬೆ ರಸ ಎಲ್ಲ ಮಿಕ್ಸ್ ಆದಮೇಲಿಂದ ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಸಾಕು ಇದಕ್ಕೆ. ಬಿಕಾಸ್ ರೈಸ್ ಎಲ್ಲ ನಾನು ಸೋಕ್ ಮಾಡಿಟ್ಟಿರ್ತೀನಿ, ಅದರಿಂದ ಒಂದೇ ವಿಷಲ್ ಸಾಕು. ಆ್ಯಂಡ್ ನಾವು ಯಾವ ರೈಸ್ ಯೂಸ್ ಮಾಡ್ತೀವಿ ಅದು ಕೂಡ ಡಿಪೆಂಡ್ಸ್ ಆಗುತ್ತೆ. ನಮ್ಮ ರೈಸ್ಗೆ 1 ವಿಷಲ್ ಸಾಕು. ಯೂಶ್ವಲಿ ಎಲ್ಲ ರೈಸ್ಗೂ 1 ವಿಷಲ್ಲೇ ಸಾಕು ಅನಿಸುತ್ತೆ. ಸೋಕ್ ಮಾಡಿಟ್ಬಿಟ್ರೆ 1 ವಿಷಲ್ಲೇ ಸಾಕು. ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. ಸ್ಟಿಲ್ ಟೈಮ್ 6:30. ನಾನು ಪುಟಾಣಿ ಎದ್ದೇಳೋದು 7:10 or 7:15 ಆಗುತ್ತೆ. ಇವಾಗ ಈ ಕುಕ್ಕರ್ ವಿಷಲ್ಗೆ ಎದ್ದೇಳ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್. ಇವಾಗಲೇ ಎದ್ಬಿಟ್ರೆ ಕಷ್ಟ ಆಗುತ್ತೆ ನನಗೆ. ಫೈನಲಿ 1 ವಿಷಲ್ ಆಯಿತು. ಸೊ ನಮ್ಮ ಪಲಾವ್ ಕೆಲಸ ಮುಗೀತು. ವಿಷಲ್ ತಣ್ಣಗಾದ್ಮೇಲೆ ಚೆಕ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಗಾಡ್, ನನ್ನ ಬೇಬಿ ಇನ್ನೂ ಮಲ್ಕೊಂಡೇ ಇದ್ದಾಳೆ, ಎದ್ದು ಬರಲಿಲ್ಲ. ಅವಳು ಎದ್ಬಿಟ್ರೆ ಏನು ಗೊತ್ತಾ, ಅವಳನ್ನ ಎತ್ಕೊಂಡೇ ಕೂತ್ಕೋಬೇಕು ನಾನು. ಬೇರೆ ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಅದರಲ್ಲೂ ಮಾರ್ನಿಂಗ್ ಎದ್ಬಿಟ್ರಂತೂ ಅವಳನ್ನ ಸಮಾಧಾನ ಮಾಡಿ ಬಿಡುವಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ. ಅದರಲ್ಲಿ ನಾನು ತುಂಬ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಬೋದು.
ವಿಷಲ್ ಎಲ್ಲ ತಣ್ಣಗಾಯಿತು. ಇವಾಗ ಲಿಡ್ ಓಪನ್ ಮಾಡಿದೆ. ನೋಡಿ ಈ ಥರ ಬಂದಿದೆ. ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಇದು ಸೊಪ್ಪಿಂದಲ್ವಾ, ಫುಲ್ ಆಫ್ ಗ್ರೀನ್ ಇದೆ. ಒಂಥರ ಕಲರು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ ಅನ್ನನೂ ಕೂಡ ಬಿಡಿ ಬಿಡಿಯಾಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಇದ್ರದ್ದು ಘಮನೂ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಮಾಡಿಕೊಡೋದ್ರಿಂದ ಮಕ್ಳಿಗೂ ನಾವು ಸೊಪ್ಪು ತಿಂತಾ ಇದ್ದೀವಿ ಅಂತ ಏನು ಫೀಲ್ ಆಗಲ್ಲ. ಆರಾಮಾಗಿ ಪಲಾವ್ ಅಂತ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದೇನು ತುಂಬ ಖಾರ ಅಂತ ಅನಿಸಲ್ಲ, ಮಸಾಲೆ ಅಂತ ಅನಿಸಲ್ಲ. ಒಂಥರ ಲೈಟಾಗಿ ಚೆನ್ನಾಗಿರುತ್ತೆ. ಗೈಸ್, ಇವಾಗ ನನ್ನ ಬೇಬಿನ ಎಬ್ಬಿಸಿ ಅವಳನ್ನ ನಾನು ರೆಡಿ ಮಾಡಬೇಕು. ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ನಮ್ಮ ಪಾಲಕ್ ಪಲಾವ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಬೇಬಿ ಆ್ಯಕ್ಟಿವಿಟೀಸ್ನ ಕ್ಯಾಪ್ಚರ್ ಮಾಡೋದು ತುಂಬ ಡಿಫಿಕಲ್ಟು. ಅವಳು ಬೆಳಗ್ಗೆ ತುಂಬ ಕಾಟ ಕೊಡ್ತಾ ಇರ್ತಾಳೆ. ಇವಾಗ ಬೇಬಿನೂ ರೆಡಿಯಾಗಿದೆ. ಇವಾಗ ಬೇಬಿಗೋಸ್ಕರ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಕೈಯಲ್ಲಿ ಕುಕ್ಕೀಸ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದೆ. ಆಲ್ ಟೈಮ್ ಇದೇ ಡ್ರೆಸ್ನ ಕೇಳ್ತಾ ಇರುತ್ತೆ, ಫಿಶ್ ಡ್ರೆಸ್ ಬೇಕು ಅಂತ. ಏನು ಕೇಳುತ್ತೋ ಅದನ್ನು ಕೊಟ್ಟರೆ ನಾನು ಸೇಫ್ ಆಗ್ತೀನಿ, ಇಲ್ಲ ಅಂದರೆ ಅಷ್ಟೇ. ನಾನು ಯಾವುದೇ ರೀತಿ ಕುಕ್ಕೀಸು ಬಿಸ್ಕೆಟ್ಸು ಏನು ಕೊಡೋದಿಲ್ಲ. ಸೊ ಇವತ್ತು ಸ್ಕೂಲ್ನವರೇ ಮೆನ್ಷನ್ ಮಾಡಿರೋದ್ರಿಂದ ವಿಧಿ ಇಲ್ಲದೆ ಕೊಟ್ಟಿದ್ದೀನಿ. ಪಾಪ ಇದು ಅಪರೂಪಕ್ಕೆ ನೋಡ್ತಲ್ಲ, ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ. ನೋಡಿ ಪಲಾವ್ನ ಎಂಜಾಯ್ ಮಾಡ್ತಾ ಇದೆ ನನ್ನ ಪುಟಾಣಿ. ನನಗಂತೂ ತುಂಬ ಖುಷಿ ಆಗುತ್ತೆ ನನ್ನ ಮಗು ಇಷ್ಟಪಟ್ಟು ತಿಂದರೆ. ಸ್ಕೂಲ್ನಲ್ಲಿ ಕ್ರಿಸ್ಮಸ್ ಹತ್ತಿರ ಅಂತ ಹೇಳಿಬಿಟ್ಟು ರೆಡ್ ಕಲರ್ ಡ್ರೆಸ್ನ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಬೇಬಿಗೆ ನಾನು ರೆಡ್ ಫ್ರಾಕ್ನ ತೊಗೊತಾ ಇದ್ದೀನಿ. ಈ ಥರ ಮಕ್ಕಳಿಗೆ ರೆಡಿ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಅವರು ಕೂಡ ಎಂಜಾಯ್ ಮಾಡ್ತಾರೆ. ಈ ಫ್ರಾಕ್ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಸಾಫ್ಟಾಗಿದೆ ಗೊತ್ತಾ. ನನ್ನ ಬೇಬಿ ಹುಟ್ಟಿದಾಗಿಂದ ಹಿಡಿದು ಇದುವರೆಗೂ ನಾನು ಫಸ್ಟ್ ಟ್ರೈನಲ್ಲೇ ನಾನು ಎಲ್ಲ ಬಟ್ಟೆಗಳನ್ನೂ ತರಿಸೋದು. ಅದರಲ್ಲೂ ಇದು ಮಾರ್ಕ್ ಆ್ಯಂಡ್ ಮಿಯಾ ಅವ್ರದ್ದು ಫ್ರಾಕು. ನನಗೆ ಈ ಬ್ರ್ಯಾಂಡ್ ತುಂಬ ಇಷ್ಟ ಆಗುತ್ತೆ. ನನ್ನ ಬೇಬಿ ಫಸ್ಟ್ ಮಂತ್ ಬರ್ಡೇ, ಸೆಕೆಂಡ್ ಮಂತ್ ಬರ್ಡೇಲೆಲ್ಲ ಅಷ್ಟೇ ಮಾರ್ಕ್ ಆ್ಯಂಡ್ ಮಿಯಾ ಅವ್ರದ್ದೇ ಫ್ರಾಕ್ ತೊಗೊಂಡಿದ್ವಿ. ಅದೆಷ್ಟು ಕ್ಯೂಟಾಗಿದೆ ಅಂತ ಹೇಳಿದ್ರೆ ಆ ಫ್ರಾಕ್ ನೋಡಿದ್ರೆ ಕೊಡಬೇಕು ಅಂತಲೇ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ನನ್ನ ಡಾರ್ಲಿಂಗ್ ಯಾವ ಥರ ಆಡ್ತಾ ಇದ್ದಾಳೆ ರೆಡಿ ಮಾಡಿಕೊಂಡು. ನನ್ನ ಪುಟಾಣಿ ಸ್ಕೂಲ್ಗೆ ಹೋಯಿತು. ಇವಾಗ ನಾನು ಸ್ವಲ್ಪ ನನ್ನ ಫೀಟ್ನ ಕೇರ್ ಮಾಡೋಣ ಅಂದ್ಕೊಂಡು ಬಕೆಟ್ನಲ್ಲಿ ಕಾಲು ಮುಳುಗುವಷ್ಟು ವಾಮ್ ವಾಟರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇವಾಗ ಚಳಿಗಾಲ ಅಲ್ವಾ, ಎಷ್ಟೇ ಕೇರ್ ಮಾಡಿದ್ರೂ ಅಷ್ಟೇ ಯಾವ ಥರ ಸ್ಕಿನ್ ಡ್ರೈ ಆಗಿಬಿಡುತ್ತೆ ಗೊತ್ತಾ. ಹೇರ್ಗೆ ಸ್ಕಿನ್ಗೆ ತುಂಬ ಕೇರ್ ಮಾಡ್ತಾನೆ ಇರಬೇಕು. ನಾನು ನ್ಯಾಚುರಲ್ ಆಗಿರುವಂಥದ್ದನ್ನೇ ನಾನು ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡ್ರೆ ಏನು ಗೊತ್ತಾ, ಕಾಲ್ಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ನೈಟಲ್ಲಿ ಮಲಗೋಕ್ಕೂ ಮುಂಚೆ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಿಂದ ಸ್ವಲ್ಪ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆ್ಯಂಡ್ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಸದ್ಯಕ್ಕೆ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಟೈಮು 8 o'clock. ಆಮೇಲೆ ತುಂಬ ಡ್ರೈ ಫೀಲ್ ಆಗ್ತಾಯಿತ್ತು. ನನಗೆ ನೈಟ್ ತನಕ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೆ ಇವಾಗಲೇ ಮಾಡ್ಕೊತಾ ಇದ್ದೀನಿ. ನನ್ನ ಫೀಟ್ ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ಟಿದೆ ಬಿಕಾಸ್ ಬಾಡಿ ಹೀಟ್ ಆಗಿದೆ ಆ್ಯಂಡ್ ಸರ್ಫ್ ಎಲ್ಲ ಯೂಸ್ ಮಾಡೋದು ಆ್ಯಂಡ್ ಪಾತ್ರೆ ಎಲ್ಲ ತೊಳೆಯೋದು, ಇದರಿಂದ ಒಬ್ವಿಯಸ್ಲಿ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ. ಬಟ್ ಮನೆಯಲ್ಲಿ ನಾವು ಕೇರ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ನಾನು ಮಾರ್ನಿಂಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿರೋದ್ರಿಂದ ಇವಾಗ ಕೋಕೋನಟ್ ಆಯಿಲ್ನ ಹಚ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಮಾಯ್ಶ್ಚರೈಸರ್ನೇ ಹಚ್ಕೊತಾ ಇದ್ದೀನಿ. ನನ್ನ ಪುಟಾಣಿ ಸ್ಕೂಲಿಂದ ಬಂದಳು. ಅವ್ರ ಮ್ಯಾಮು ಏನೋ ಸ್ಟಾರ್ ಹಾಕಿದ್ದಾರೆ
ಆ್ಯಂಡ್ ಏನು ನಂಬರ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಒಂದು ಸ್ನೋ ಮ್ಯಾನ್ ಅಂತ ಒಂದು ಪೇಂಟ್ ಬೇರೆ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಅವಳು ನನಗೆ ತೋರಿಸ್ತಾ ಇದ್ದಾಳೆ ಅದನ್ನೆಲ್ಲ. ಮಕ್ಕಳನ್ನ ಈ ಥರ ಕಲರ್ಫುಲ್ಲಾಗಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಬಂಗಾರಿನೂ ಪರವಾಗಿಲ್ಲ, ಇವಾಗೆಲ್ಲ ರೆಡಿ ಮಾಡಿಸ್ಕೊತಾಳೆ. ಮೊದಲೆಲ್ಲ ನನ್ನ ಪುಟಾಣಿ ಫ್ರಾಕೇ ಹಾಕಿಸ್ಕೊತಾ ಇರಲಿಲ್ಲ, ಯಾವಾಗಲೂ ಟೀ ಶರ್ಟು ಪ್ಯಾಂಟನ್ನೇ ಹಾಕಿಸ್ಕೊತಾ ಇತ್ತು. ಇವಾಗ ಓಕೆ ಎಲ್ಲನೂ ಹಾಕ್ಕೊಳ್ಳುತ್ತೆ. ಗಾಯ್ಸ್, ಟುಡೇ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Will you see in my next vlog? Until then, take care. Bye bye.